ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷೆಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕಚೂಡಾಮಣಿ 374ನೇ ಶ್ಲೋಕ, 76ನೇ ಶ್ಲೋಕ. ಆಶಾಂ ಚಿಂದಿ ವಿಶೋಪಮೇಷು ವಿಷಯೇಷು ಶ್ವೇಶೈವ ಮೃತ್ಯೋ ಶ್ರುತಿಃ ತ್ಯಕ್ತ್ವಾ ಜಾತಿ ಕುಲಾಶ್ರಮೇಷು ವಿಮತಿಂ ಮುಂಚಾತಿ ದೂರಾತ್ ಕ್ರಿಯಾಃ ದೇಹಾದಾವಸತಿ ತ್ಯಜಾತ್ಮದಿಶಣಾಂ ಪ್ರಜ್ಞಾಂ ಕುರುಷ್ವಾತ್ಮನಿ ತ್ವಂ ದ್ರಷ್ಟಾಸ್ಯಮಲೋಸಿ ನಿರ್ದ್ವಯ ಪರಂ ಬ್ರಹ್ಮಾಸಿ ಯದ್ವಸ್ತುನಃ. ಈ ಒಂದು ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಈ ಒಂದು ವೈರಾಗ್ಯವನ್ನೇ ಕುರಿತು ಇನ್ನೂ ವಿಶೇಷವಾಗಿರತಕ್ಕಂಥ ಉಪದೇಶವನ್ನು ನಮಗೆ ನೀಡ್ತಾ ಇದ್ದಾರೆ. ಆಶಾಂ ಛಿಂದಿ ವಿಶೋಪಮೇಷು ವಿಷಯೇ, ವಿಶೋಪಮೇಷು ವಿಷಯೇಷು ಅಂತ ಹೇಳಿದರು. ಈ ವಿಷಯಗಳು ಏನದಾವು ಅಂತಂದ್ರೆ ಇವು ವಿಷ ಇದ್ದಂಗಿದಾವೆ ಅಂತ ಹೇಳ್ತಾರೆ. ಮೋಕ್ಷಮಿಚ್ಛಸಿ ಹೇತಾತ ವಿಷಯಾನ್ ವಿಷವತ್ಯಜ ಕ್ಷಮಾರ್ಜಯ ದಯಾಶೌಚಂ ಸತ್ಯಂ ಪೀಯೂಷವತ್ಪಿಭ ಅಂಥೇಳಿ ಅಷ್ಟವಕ್ರ ಗೀತೆಯಲ್ಲಿ ಹೇಳಿದಂತೆ, ನಿನಗೆ ಮುಕ್ತಿ ಇಚ್ಛಾ ಇದ್ದದ್ದಾದರೆ ವಿಷಯಗಳನ್ನು ವಿಷ ಅಂತ ತಿಳ್ಕೋ ಅಂತ ಹೇಳಿದರು. ವಿಷವನ್ನು ಸೇವಿಸಿದಂಥ ವ್ಯಕ್ತಿಗೆ ಒಂದು ಸಾರಿ ಮರಣ ಬರ್ತದೆ. ಆದರೆ ಪ್ರಪಂಚದ ವಿಷಯಗಳನ್ನುವಂಥ ವಿಷವನ್ನು ಯಾವನು ಸೇವನ ಮಾಡ್ತಾನೋ ಅವನು ಈ ಭವಚಕ್ರದಲ್ಲಿ ತಿರುಗಬೇಕಾಗ್ತದೆ. 84 ಲಕ್ಷ ಜೀವರಾಶಿಗಳಲ್ಲಿ ಪುನಃ ಹುಟ್ಟಿ ಬರಬೇಕಾಗಿತ್ತು ಅಂತಂದರೆ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಾವು ವಿಷಯಗಳಲ್ಲಿಯೇ ರಮಮಾಣ ಆಗಿರ್ತೀವಿ. ವಿಷಯ ಸುಖವೇ ನಿತ್ಯ ಸುಖ ಅಂತ ತಿಳ್ಕೊಂಡಿರ್ತೀವಿ. ಆ ವಿಷಯದಲ್ಲಿ ಯಾವನು ಮುಳುಗಿದಾನೋ ಅವನೇ ಈ ಸಂಸಾರ ಬಂಧಕ್ಕೊಳಗಾಗ್ತಾ ಇದ್ದಾನೆ, ಹುಟ್ಟು ಸಾವುಗಳನ್ನು ಪಡೀತಾ ಇದ್ದಾನೆ. ಆ ವಿಷಯಗಳಲ್ಲಿ ನಾವು ದೋಷ ದರ್ಶನವನ್ನು ಕಂಡು ಅವು ಅನಿತ್ಯ, ಅಶುಚಿ, ಅನಾತ್ಮ, ದುಃಖ ರೂಪದಾವು ಅಂಥೇಳಿ ಮತ್ತು ವಿಷಕ್ಕೆ ಸಮಾನದಾವು ಅಂಥೇಳಿ ಯಾವನು ವಿಷಯಗಳ ಮೇಲಿರ್ತಕ್ಕಂಥ ಆಸಕ್ತಿಯನ್ನು, ಆಸೆಯನ್ನು ಸಂಪೂರ್ಣವಾಗಿ ಯಾವನು ತೊರೆದಿದ್ದಾನೋ ಅವನೇ ಇಲ್ಲಿ ಸುಖಿಯಾಗ್ತಾ ಇದ್ದಾನೆ ಅಂತ. ಅದಕ್ಕಂತಾರವರು ವಿಶೋಪಮೇಷು ವಿಷಯೇಷು ಆಶಾಂ ಛಿಂದಿ ಅಂತ ಹೇಳಿದರು. ಆಶಾಂ ಛಿಂದಿ ವಿಶೋಪಮೇಷು ವಿಷಯೇಷು ಅಂತ ಹೇಳ್ತಾರೆ. ಅಂದರೆ ಆ ವಿಷಯಗಳಲ್ಲಿರ್ತಕ್ಕಂಥ ಆಸೆ ಅನ್ನುವಂಥದ್ದೇನದಲ್ಲ, ಅದನ್ನು ಚಿಂದಿ ಅಂದರೆ ಕತ್ತರಿಸು ಅಂತ ಹೇಳಿದರು. ನಾವು ವಿಷಯಗಳ ಮೇಲೆ ಆಸೆ ಇಟ್ಕೊಂಡೇವಿ, ಆ ವಿಷಯಗಳೇ ನಮಗೆ ಸುಖ ಅಂತ ತಿಳ್ಕೊಂಡೇವಿ. ಆ ವಿಷಯಗಳ ಮೇಲೆ ಇರುವಂಥ ಆಸೆಗೇ ರಾಗ ಅಂತ ಕರೀತಾರೆ. ಸುಖದ ಬೆಂಬಳಿಗೊಂಡು ಸುಖವಲ್ಲದಿರ್ದೊಡ ಸುಖವ ನಿಶ್ಚಯಿಸಿ ವಿಷಯದೊಳು ಸುಖಮಯವೆಂದು ತೊಡರಿ ಬಿಡದಿರ್ಪ ತತ್ ಸುಖ ಬುದ್ಧಿ ರಾಗವೆಂದೆನಿಸುವುದು ಅಂತ ನಿಜಗುಣ ಶ್ರೀಗಳವರು ರಾಗ ಅಥವಾ ಆಸೆಗೆ ಒಂದು ಲಕ್ಷಣ ಮಾಡಿಕೊಂಡು ಬಂದರು. ನಾವು ಸುಖದ ಬೆನ್ನು ಹತ್ತಿಬಿಟ್ಟೇವಿ. ಎಲ್ಲಿ ಹುಡುಕ್ತಾ ಇದ್ದೀವಿ ನಾವು ಸುಖ? ಸ್ತ್ರೀ, ಪುತ್ರ, ಧನ, ಕನಕ, ವಸ್ತು, ವಾಹನ, ಹೊರಗಿನ ಭೋಗ ಪದಾರ್ಥಗಳಲ್ಲಿನೇ ಸುಖ ಹುಡುಕ್ತಾ ಇದ್ದೀವಿ. ಅವ ಸುಖ ಸ್ವರೂಪ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಸುಖದ ಬೆಂಬಳಿಗೊಂಡು ಸುಖವಲ್ಲದಿರ್ದೊಡ ಸುಖವ ನಿಶ್ಚಯಿಸಿ ವಿಷಯದಳು.
ಆ ವಿಷಯಗಳಲ್ಲಿನೇ ಸುಖ ಅದ ಅಂಥೇಳಿ ನಾವು ನಿಶ್ಚಯ ಮಾಡ್ಕೊಂಡು ಬಿಟ್ಟೇವಿ. ಅವುಗಳ ಮೇಲಿರ್ತಕ್ಕಂಥ ಆಸೆಯನ್ನು ನಮಗೆ ಬಿಡೋಕ್ಕಾಗಲ್ದು. ತೊಡರಿ ಬಿಡದಿರ್ಪತತ್ ಸುಖಬುದ್ಧಿ ರಾಗವೆಂದೆನಿಸುವುದು. ಆ ವಿಷಯಗಳನ್ನು ನಮಗೆ ಬಿಡಕ್ಕೆ ತಯಾರಿಲ್ಲ. ಅವೆಲ್ಲ ದುಃಖ ಅಂತ ನಮ್ಗೆ ಅನಿಸೋಲ್ದು. ಅವೇ ಸುಖ ಅಂತ ಅವಳು ಬೆನ್ನು ಹತ್ತಿಬಿಟ್ಟು ಜನ್ಮ ಜನ್ಮದಲ್ಲಿಯೂ ಕೂಡ ಹೊರಗಿನ ಪ್ರಪಂಚದಲ್ಲಿರ್ತಕ್ಕಂಥ ಸಕಲ ಭೋಗ ವಸ್ತುಗಳಲ್ಲಿ ಪ್ರತಿಯೊಬ್ಬನ ಮನಸ್ಸನ್ನುವಂಥದ್ದು ಆ ವಿಷಯಗಳ ಕಡೆ ಹೋಗ್ತದೆ. ಅವುಗಳ ಅಪೇಕ್ಷೆ ಎನ್ನುವಂಥದ್ದನ್ನು ಮಾಡ್ತದೆ. ಅದಕ್ಕೆ ಆಶಾಯ ಪರಮಂ ದುಃಖಂ ನಿರಾಶಾಯ ಪರಮಂ ಸುಖಂ ಅಂತ ಹೇಳಿದರು. ಆಶೆಯಿಂದಲೇ ಹೆಚ್ಚಿನ ದುಃಖ. ಯಾವ ನಿರಾಶೆಯುಳ್ಳವನಾಗ್ತಾ ಇದ್ದಾನೆಯೋ ಅವನೇ ಪರಮ ಸುಖಿ ಅಂತ ಹೇಳಿಸಿಕೊಳ್ತಾ ಇದ್ದಾನೆ. ನಾವು ಶ್ರೇಷ್ಠವಾದ ಸುಖವನ್ನು ಪಡಿಬೇಕಾಗಿತ್ತು ಅಂತಂದರೆ ನಾವು ಆಸೆಯನ್ನು ಬಿಡಬೇಕು ಅಂತ. ಆಸೆ ಬಿಟ್ಟು ಅದಕ್ಕೆ ಬೇಡಲೇ ಮನವೇ ವಿಷಯದಾಸೆ ಮಾಡಿ ಕೆಡದಿರು ಸಾರಿದೆ ಅಂತ ಹೇಳ್ತಾರೆ. ಏ ಮನಸ್ಸೇ, ಯಾಕೆ ವಿಷಯಗಳ ಆಸೆಯನ್ನು ಮಾಡ್ತಾ ಇದ್ದೀಯಾ? ಒಂದೊಂದು ಪ್ರಾಣಿಗಳು ಒಂದೊಂದು ವಿಷಯಕ್ಕೆ ಆಸೆ ಪಟ್ಟು ತಮ್ಮ ಪ್ರಾಣ ಕಳ್ಕೊಂಡಾವ. ಗಜಂಗ ಅದಕ್ಕೆ ಹೇಳ್ತಾರೆ ಮಾತಂಗ. ಇನ್ನೊಂದು ಕಡೆಯಲ್ಲಿ ಆಚಾರ್ಯ ಹೇಳ್ಕೊಂಡು ಬರ್ತಾ ಇದ್ದಾರೆ, ಕುರಂಗ ಮಾತಂಗ ಪತಂಗ ಮೀನ ಪಂಚಬಿರೇವ ಪಂಚ ಏಕಪ್ರಮಾದಿಸ ಕಥಂನ ಹನ್ಯತೆ ಅಂಥೇಳಿ ಒಂದು ಶ್ಲೋಕದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹತ ಪಂಚಬಿರೇವ ಪಂಚ ಅಂತ. ಒಂದೊಂದು ವಿಷಯಕ್ಕೆ ಒಂದೊಂದು ಜೀವಿಗಳು ಆಸೆ ಇಟ್ಟುಕೊಂಡು ತಮ್ಮ ಪ್ರಾಣ ಕಳ್ಕೊಳ್ತಾವೆ. ಈಗ ಕುರಂಗ ಅಂದರೆ ಈ ಜಿಂಕೆಯನ್ನು ಹಿಡಿತಕ್ಕಂಥವ್ರು ಏನು ಮಾಡ್ತಾರೆ, ಸಂಗೀತ ನಾದವನ್ನು ಮಾಡ್ತಾ ಇದ್ದಾರೆ. ಆ ನಾದದಲ್ಲಿಯೇ ಅದು ಆಸಕ್ತಿಯನ್ನು ಪಡೀತದೆ, ಮೋಹಿತ ಆಗಿಬಿಡ್ತದೆ. ಆವಾಗ ಬಲೆ ಹಾಕಿ ಆ ಜಿಂಕೆಯನ್ನು ತಮ್ಮ ಸ್ವಾಧೀನ ಮಾಡಿಕೊಳ್ತಾನೆ ಮಾನವ. ಇನ್ನು ಮಾತಂಗ, ಒಂದು ಆನೆ ಎನ್ನುವಂಥದ್ದು ಒಂದು ಸ್ಪರ್ಶ ಸುಖಕ್ಕೋಸ್ಕರವಾಗಿ ಒಂದು ಕಡೆ ಹೆಣ್ಣಾಣೆಯನ್ನು ಕಟ್ಟಿ ಅಲ್ಲಿ ಆಳವಾದ ತಗ್ಗು ತೆಗಿತಾರೆ. ಆ ಗಂಡಾನೆ ಆ ಹೆಣ್ಣಾನೆಯ ಸ್ಪರ್ಶುಕ ಮಾಡಬೇಕು ಅಂಥೇಳಿ ಬಂದಾಗ, ಯಾಕಂದರೆ ಅಲ್ಲಿ ತಗ್ಗು ತೆಗೆದು ಗುರ್ತಿರೋದಿಲ್ಲ, ಅದರ ಮೇಲೆ ಹುಲ್ಲು ಬೆಳೆಸಿಬಿಟ್ಟಿರ್ತಾರೆ, ಒಳಗೆ ನೋಡಿದ್ರೆ ತಗ್ಗಿರ್ತದೆ. ಅದರ ಹತ್ರ ಹೋದಾಗ ಅದೇನಾಗ್ತೈತಿ, ಆ ತಗ್ಗಿನೊಳಗೆ ಬಿದ್ದು ಒಂದು 15-20 ದಿವಸಗಟ್ಟಲೆ ಅದಕ್ಕೇನು ಆಹಾರ ಕೊಡಲಾರ್ದಂಗೆ ಅದರ ಶಕ್ತಿ ಯಾವಾಗ ಸಂಪೂರ್ಣ ಕ್ಷೀಣ ಆಗ್ತೈತಿ, ಆ ಸಮಯದೊಳಗೆ ಆ ಆನೆ ಅನ್ನುವಂಥದ್ದನ್ನು ಮೇಲೆ ತೊಗೊಂಡು ಬಂದು ಮಾವುತ ತಾ ಹೇಳ್ದಂಗೆ ಕೇಳುವಂಗೆ ಮಾಡಿಕೊಳ್ತಾ ಇದ್ದಾನೆ. ಅಂದರೆ ಒಂದು ಬಲಿಷ್ಠವಾದ ಆನೆಯೂ ಕೂಡ ಸ್ಪರ್ಶ ಸುಖಕ್ಕೋಸ್ಕರವಾಗಿ ಒಬ್ಬ ಮಾವುತನ ವಶ ಆಗಿಬಿಡ್ತದೆ. ಪತಂಗ ಹಾಗೆ ಒಂದು ನಾವು ದೀಪ ಹಚ್ಚಿಟ್ಟಿರ್ತೀವಿ, ಒಂದು ಪತಂಗ ಹಾರ್ಕೊಂತ ಬರ್ತದೆ, ಇದು ಎಷ್ಟು ಸುಂದರ ಅದಲ್ಲ ಅಂಥೇಳಿ ಅದನ್ನು ಮುಟ್ಲಿಕ್ಕೆ ಹೋಗ್ತದೆ, ಅಲ್ಲೇ ಸುಟ್ಟುಕೊಂಡು ಸಾಯ್ತದೆ. ಒಂದು ರೂಪಕ್ಕೆ ಮೋಹಿತವಾಗಿ ಒಂದು ಪತಂಗ ಅನ್ನುವಂಥದ್ದು ತನ್ನ ಪ್ರಾಣ ಕಳ್ಕೊಳ್ತು. ಅದಕ್ಕೆ ಇಲ್ಲಿ ಕುರಂಗ ಮಾತಂಗ ಪತಂಗ ಭೃಂಗ. ಒಂದು ಭೃಂಗ ಅನ್ನುವಂಥದ್ದು ಅದು ಹೂ ಅರಳಿರ್ತದೆ, ಕಮಲ, ಅದರೊಳಗಿರ್ತಕ್ಕಂಥ ಮಕರಂದವನ್ನು ಸವಿಬೇಕು ಅಂತ ಬರ್ತದೆ. ಆ ಸುಗಂಧದಲ್ಲಿ ಅದಕ್ಕೆ ಅತಿಯಾದ ಮೋಹ, ಅದರಲ್ಲಿ ಬಂದು ಕುಂತು ಆ ಆಸ್ವಾದನೆ ಮಾಡ್ತಾ ಅಲ್ಲೇ ಮೈ ಮರೆತು ಬಿಡ್ತದೆ. ಯಾವಾಗ ಸೂರ್ಯ ಅಸ್ತಂಗತನಾದ ಅಂತಂದ್ರೆ ಆವಾಗ ಆ ಕಮಲನ್ನಂಥದ್ದು ಮುಚ್ಕೊಂಡು ಬಿಡ್ತದೆ. ಅದು ಅಲ್ಲೇ ಒಳಗೆ ಉಸಿರು ಕಟ್ಟಿ ಪ್ರಾಣ ಹೋಗ್ತದೆ, ತನ್ನ ಪ್ರಾಣ ಕಳ್ಕೊಳ್ತದೆ. ಅದನ್ನು ಕೊರೆದು ಹೊರಗೆ ಬರಬೇಕನ್ನುವಂಥ ವಿವೇಕ ಅದಕ್ಕೆ ಬರೋದಿಲ್ಲ. ಎಂತೆಂಥ ಕಟ್ಟಿಗೆಯನ್ನೇ ಕೊರೆದು ಬರುವಂಥ ಆ ದುಂಬಿಗೆ ಆ ಸುಗಂಧದಲ್ಲಿ ಅದಕ್ಕೆ ಅತಿಯಾದ ಒಂದು ಮೋಹ ಪ್ರೀತಿ ಉಂಟಾಗಿ ಅದು ಅಲ್ಲೇ ಸತ್ತು ಹೋಗ್ತದೆ. ಹಾಗೆ ರಸ, ಒಂದು ಮೀನು ಹಿಡಿಯೋರು ಏನು ಮಾಡ್ತಾರೆ ಅಂತಂದರೆ ಗಾಳಕ್ಕೊಂದಿಷ್ಟು ಮಾಂಸದ ತುಂಡನ್ನು ಸಿಗಿಸಿ ಸರೋವರದಲ್ಲೋ ಹಳ್ಳದಲ್ಲಿಯೋ ಕೆರೆಯಲ್ಲಿಯೋ ಬಿಡ್ತಾರೆ. ಆವಾಗ ಮೀನ ಓಹೋ ನನ್ನ ಆಹಾರ ಇಲ್ಲಿದೆ ಅಲ್ಲ ಅಂತದು ವಿಚಾರ ಮಾಡಂಗೆ ಇಲ್ಲ. ಇದರಿಂದ ಏನು ಅಪಾಯ ಅದ ಅನ್ನುವಂಥ ಅದಕ್ಕೆ ವಿಚಾರ ಹೊಳೆಯೋದಿಲ್ಲ. ಅದನ್ನು ತಿನ್ನಕ್ಕೆ ಹೋಗಿ ಗಂಟಲ ಸಿಳ್ಕೊಂಡು ಅದು ಮೀನುಗಾರನ ವಶ ಆಗ್ತದೆ, ತನ್ನ ಪ್ರಾಣ ಕಳ್ಕೊಳ್ತದೆ. ಹಿಂಗೆ ಒಂದೊಂದು ವಿಷಯಗಳು
ಒಂದೊಂದು ಜೀವಿಗಳು ಒಂದೊಂದು ವಿಷಯಕ್ಕೆ ಮೋಹಿತವಾಗಿ ತಮ್ಮ ಪ್ರಾಣ ಕಳ್ಕೊಂಡವು. ಆದರೆ ಮನುಷ್ಯ 5 ವಿಷಯಗಳನ್ನು ಬಯಸ್ತಾ ಇದ್ದಾನಲ್ಲ, ಏಕಪ್ರಮಾದಿ ಸ ಕಥಂನ ಹನ್ಯತೆ ಯಸ್ಸೇವತೆ ಪಂಚಭಿರೇವ ಪಂಚ ಅಂತ ಹೇಳಿದರು. ಯಾವ ಮನುಷ್ಯ 5 ವಿಷಯಗಳಲ್ಲಿಯೂ ಆಸಕ್ತನಾಗಿ 5 ವಿಷಯಗಳ ಆಸೆಯಿಂದ ಕೂಡಿಕೊಂಡಿರ್ತಾ ಇದ್ದಾನೋ ಅವನ ಪರಿಸ್ಥಿತಿ ಇನ್ನೇನು ಹೇಳಲಿಕ್ಕಾಗ್ತದೆ ಅಂದರೆ ಅವನು ಅನರ್ಥವನ್ನೇ ಹೊಂತಾನೆ. ಜನ್ಮ ಮರಣ ರೂಪವಾಗಿರ್ತಕ್ಕಂಥ ಈ ಸಂಸಾರ ಕೂಪದಲ್ಲಿ ಅವನು ಬೀಳ್ತಾ ಇದ್ದಾನೆ ಎನ್ನುವಂಥ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ನಾವು ಇಲ್ಲೇನು ಮಾಡಬೇಕು ಅಂತಂದರೆ, ವಿಷ ಸಮಾನವಾಗಿರ್ತಕ್ಕಂಥ ವಿಷಯಾದಿಗಳಲ್ಲಿ ನಾವು ಆಸೆ ಎನ್ನುವಂಥದ್ದನ್ನು ಬಿಡಬೇಕು. ಆಶಾ ಚಿಂದಿ ಅಂದರೆ ಕತ್ತರಿಸುವಂಥ, ಆ ಆಸೆ ಎನ್ನುವಂಥದ್ದನ್ನು ಕತ್ತರಿಸಂತ ಹೇಳ್ತಾ ಇದ್ದಾರೆ. ನೀನು ಆಸೆ ಇಟ್ಕೊಳ್ಳಿಕ್ಕೆ ಹೋಗಬೇಡ. ಆಸೆಯಿಂದಲೇ ನಿನಗೆ ದುಃಖ ಅನ್ನುವಂಥದ್ದಾಗ್ತದೆ. ವಿಷಯಗಳ ಆಸೆ ಇಟ್ಕೊಂಡಿ ಅಂತಂದರೆ ಆ ಆಸೆಯಿಂದ ಕೂಡಿಕೊಂಡು ನೀನು ಅವುಗಳನ್ನು ಪಡೆಯೋದ್ರಲ್ಲಿ ನೀನು ಸದಾ ಪ್ರಯತ್ನಶೀಲನಾಗಿರ್ತೀಯ. ಅವು ದೊರಕಿದಾಗ ನಿನಗೆ ಕ್ಷಣಕಾಲ ಸುಖ ಆದಂಗೆ ಆಗ್ತದೆ, ಮತ್ತೆ ಮರಳಿ ನಿನಗೆ ದುಃಖವೇ ಆವರಿಸಿಬಿಡ್ತದೆ. ಏಷಾ ಏವ ಮೃತ್ಯೋ ಶ್ರುತಿ. ಈ ಆಸೆ ಏನಾಗೈತಿ ಅಂತಂದರೆ ಇದು ಮೃತ್ಯುವಿಗೆ ದಾರಿ ಅಂತ. ನಾವು ವಿಷಯಗಳ ಮೇಲಿರ್ತಕ್ಕಂಥ ಆಸೆ ಎನ್ನುವಂಥದ್ದು ನಮ್ಮ ಮರಣಕ್ಕೆ ಅದ ಕಾರಣ ಅಂತ ಹೇಳ್ತಾರೆ. ಮೃತ್ಯು ಅಂದರೆ ಮೃತ್ಯುವಿನ ಪಾಶದಲ್ಲಿ ಹೋಗಿ ಬೀಳ್ತೀವಿ ಅಂತ. ಅದಕ್ಕೆ ಪರಾಚಹ ಕಾಮಾನ್ ಅನುಯಂತಿ ಬಾಲ ತೇ ಮೃತ್ಯುರ್ಯಂತಿ ವಿತತಶ್ಯ ಪಾಶಂ ಅತಧೀರ ಅಮೃತತ್ವಂ ವಿದಿತ್ವ ಧ್ರುವಂ ಅಧ್ರುವೇಶನ ಪ್ರಾರ್ಥಯಂತೆ. ಯಮಧರ್ಮ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾನೆ, ನಚಿಕೇತನ ಕುರಿತು ಹೇಳ್ತಾ ಇದ್ದಾನೆ. ಪರಾಚಹ ಕಾಮಾನ್ ಅನುಯಂತಿ ಬಾಲಾಹ ಅಂತಂದರೆ ಇಲ್ಲಿ ಬಾಲಕರು ಅಂದರೆ ಅಜ್ಞಾನಿಗಳು ಅಂತ. ಅಜ್ಞಾನಿಗಳಿಗೆ ಬಾಲಕ ಅಂತ ಕರೆದರು ಯಮಧರ್ಮ. ಪರಾಚಹ ಕಾಮಾನ್ ಅನುಯಂತಿ. ಪರಾಚೆ ಅಂದರೆ ಹೊರಗಿರ್ತಕ್ಕಂಥ ಈ ಪ್ರಪಂಚದಲ್ಲಿರ್ತಕ್ಕಂಥ ಈ ಸಮಸ್ತ ಭೋಗ ಪದಾರ್ಥಗಳು ಅಂತೇನದಾವು, ಇವುಗಳನ್ನು ಸುಖ ಅಂತ ತಿಳ್ಕೊಂಡು, ಭೋಗ ಪದಾರ್ಥಗಳನ್ನು ಸುಖ ಅಂತ ತಿಳ್ಕೊಂಡು ಯಾರು ಅವುಗಳ ಬೆನ್ನಹತ್ತಿ ಹೋಗ್ತಾ ಇದ್ದಾರೋ, ಆ ವಿಷಯಗಳಿಂದಲೇ ಸುಖ ಪಡಿಬೇಕು ಅಂಥೇಳಿ ಸದಾವಕಾಲದಲ್ಲಿ ಅವುಗಳ ಪ್ರಾಪ್ತಿಗೋಸ್ಕರವಾಗಿ ಅವುಗಳಿಂದ ಸುಖ ಅನುಭವಗೋಸ್ಕರವಾಗಿ ಯಾವಾಗಲೂ ಬಹಿರ್ಮುಖಿಗಳಾಗಿರ್ತಾ ಇದ್ದಾರೆಯೋ ಅವರು ಮೃತ್ಯೋಸ ಮೃತ್ಯುಮಾಪ್ನು, ಅವರು ಮೃತ್ಯುವನ್ನೇ ಹೊಂತಾ ಇದ್ದಾರೆ. ಪರಾಚಹ ಕಾಮಾನ್ ಅನುಯಂತಿ ಬಾಲಂ ತೇ ಮೃತ್ಯುರ್ಯಂತಿ ವಿತತಸ್ಯ ಪಾಶಂ. ವಿತತಸ್ಯ ಅಂದರೆ ವಿಸ್ತಾರವಾಗಿರತಕ್ಕಂಥ ಈ ಮೃತ್ಯುವಿನ ಪಾಶದಲ್ಲಿ ಬಂದು ಸೇರ್ತಾರೆ, ಮೃತ್ಯುವಿನ ಪಾಶದಲ್ಲಿ ಹೋಗಿ ಬೀಳ್ತಾರೆ. ಆದರೆ ಧೀರ ಅತಧೀರ ಅಮೃತತ್ವಂ ವಿದಿತ್ವ, ಯಾವನು ಧೀರನಾಗಿರ್ತಕ್ಕಂಥ ವಿವೇಕಿಯಾಗಿರ್ತಕ್ಕಂಥ ಪುರುಷ ಅದಾನಲ್ಲ, ಅವನು ಮಾತ್ರ ಅಧ್ರುವೇಶು ಅನಿತ್ಯವಾಗಿರುವಂಥ ದುಃಖದಾಯಕವಾಗಿರುವಂಥ ಈ ಪ್ರಾಪಂಚಿಕ ವಿಷಯಗಳಲ್ಲಿ ಅವನು ಮೋಹಿತನಾಗಲಾರ, ಅವನು ಆಸಕ್ತಿಯನ್ನು ಪಡೆಯಲಾರ. ನಚಿಕೇತನಿಗೆ ಯಮಧರ್ಮ ಏನೆಲ್ಲ ಪ್ರಲೋಭಗಳನ್ನು ಒಡ್ಡಿದ. ನೋಡಪ್ಪ, ಇದನ್ನು ತೊಗೊಂಡು ಏನು ಮಾಡ್ತೀನಿ, ಅಧ್ಯಾತ್ಮ ಜ್ಞಾನ ತಗೊಂಡು. ಯಾಕಂದ್ರೆ ದೇವತೆಗಳು ಈ ವಿಷಯದಲ್ಲಿ ಸಂಶಯವುಳ್ಳವರಾಗಿದ್ದರು. ಅದಕ್ಕೆ ಇದನ್ನು ಬಿಟ್ಟು ಬಿಡು. 100 ವರ್ಷ ಆಯುಷ್ಯವುಳ್ಳಂಥ ಮಕ್ಕಳು ಮೊಮ್ಮಕ್ಕಳು ಕೇಳ್ಕೊ. ಯಾಕಂದ್ರೆ ಆನೆ, ಕುದುರೆ, ಬಂಗಾರ ಏನು ಬೇಕು ಎಲ್ಲ ಸಂಪತ್ತು ಕೇಳ್ಕೊ. ಇಡೀ ಈ ವಿಶ್ವಕ್ಕೆ, ಈ ಪ್ರಪಂಚಕ್ಕೆ ನಿನ್ನನ್ನು ಚಕ್ರಾಧಿಪತಿಯನ್ನಾಗಿ ಮಾಡ್ತಾ ಇದ್ದೀನಿ. ನಿನಗೆ ಬೇಕಾದಷ್ಟು ಭೂಮಿ ಕೇಳ್ಕೊ. ನಿನಗೆ ಎಷ್ಟು ವರ್ಷ ಬದುಕಿರಬೇಕು ಅನ್ನುವಂಥ ಇಚ್ಛಾದಲ್ಲ ಅಷ್ಟು ಆಯುಷ್ಯವನ್ನು ಕೇಳ್ಕೊ. ಆದರೆ ಈ ಅಧ್ಯಾತ್ಮ ವಿದ್ಯೆಯನ್ನು ನೀ ಕೇಳಬೇಡ ಅಂಥೇಳಿ ಹೀಗಂದಾಗ ಮತ್ತೇನಂದ, ಬಹುಶಃ ಈ ಲೋಕದ ಭೂಗಳು ಬೇಡ ಅಂತಂದರೆ ಇಮಾರಾಮ ಸರತಾಸತೂರ್ಯ ನಹಿದೃಶ ಲಂಬನೀಯ ಮನುಷ್ಯೈಹಿ. ಯಮಧರ್ಮ ಹೇಳ್ತಾನೆ, ಇಲ್ಲಿರ್ತಕ್ಕಂಥ ಈ ಹೊರ ಸ್ವರ್ಗಲೋಕದ ಭೂಗಳದಾವಲ್ಲ, ಇವು ಎಲ್ಲರಿಗೆ ದೊರೆಯುವುದಿಲ್ಲ. ಏನೋ ನಿನ್ನ ಮೇಲಿನ ಪ್ರೀತಿಯಿಂದ ಅವುಗಳನ್ನು ನಿನಗೆ ಅನಾಯಾಸವಾಗಿ ಕೊಡ್ತಾ ಇದ್ದೀನಿ. ಅಲ್ಲಿ ಕಾಮಧೇನು, ಕಲ್ಪವೃಕ್ಷ, ನಂದನವನ, ಊರ್ವಶಿ, ನೋಡ್ರಲ್ಲಿ ಅನೇಕ ಭೋಗಗಳು.
ಅವೆಲ್ಲ ನಿನಗೆ ಅನಾಯಾಸವಾಗಿ ದೊರಕ್ತಾ ಇದ್ದ. ಅದನ್ನು ಕೇಳ್ಕೋಬೇಕಾರ ನೀನು ಈ ಜ್ಞಾನ ತಗೊಂಡು ಏನು ಮಾಡ್ತಿ ಅಂಥೇಳಿ ಈ ಪ್ರಕಾರವಾಗಿ ಯಮಧರ್ಮ ಅಂದಾಗ ಶೋಭಾವಮರ್ತ್ಯಸ್ಯ ಯದಂತಕೈತತ್ ಸರ್ವೇಂದ್ರಿಯಾಣಾಂ ಜಯಂತಿ ತೇಜ ಅಪಿ ಸರ್ವಂ ಜೀವಿತಮಲ್ಪಮೈವ ತವೈವ ಸ್ತವನೃತ್ಯ ಗೀತೆ ಅಂತ ಹೇಳ್ತಾ ಇದ್ದಾನೆ. ಏ ಯಮಧರ್ಮ, ನೀ ಕೊಡ್ತಕ್ಕಂಥ ಭೋಗ ಪದಾರ್ಥಗಳೇನದಾವು ಇವತ್ತಿರ್ತಾವು, ನಾಳೆ ನಮ್ಮನ್ನು ಕೈ ಬಿಟ್ಟು ಹೋಗ್ತಾವೆ. ನಮ್ಮ ಹಿಂದೆಳಿರ್ತಕ್ಕಂಥ ತೇಜಸ್ಸನ್ನು ಹರಣ ಮಾಡ್ತಾ ಇದ್ದಾವೆ. ಅದಕ್ಕೆ ಆ ಸ್ವರ್ಗಲೋಕದ ಹೋಳಿ ನಿನಗೆ ಇರೋಲ್ಲ ಯಾಕೆ? ಅವೇ ನನಗೆ ಬೇಕಾಗಿಲ್ಲ. ನನಗೆ ಏನು ಬೇಕು ಅಂತಂದರೆ ಜೀವ ಈ ಶರೀರದ ಬಿಟ್ಟು ಬಳಕೆ ಇರ್ತಾನೋ ಇಲ್ಲವೋ ಈ ವಿಚಾರ ನನಗೆ ಹೇಳಬೇಕು ಅಂತಂದಾಗ ಯಮಧರ್ಮ ಪ್ರಸನ್ನನಾಗ್ತಾ ಇದ್ದಾನೆ. ಈ ಬಾಲಕನಲ್ಲಿ ಎಂಥ ಒಂದು ವೈರಾಗ್ಯ ಅನ್ನುವಂಥದ್ದಿದೆಯಲ್ಲ, ಇಷ್ಟೆಲ್ಲ ಇಹಲೋಕದ ಪರಲೋಕದ ಭೋಗಗಳ ಪ್ರಲೋಭನೆ ಒಡ್ಡಿದ್ರೂ ಕೂಡ ಇವನ ಮನಸ್ಸನ್ನುವಂಥದ್ದು ಅವುಗಳಲ್ಲಿ ಆಶೆ ಪಡೀಲಿಲ್ವಲ್ಲ. ಇವನು ಆಸೆಯನ್ನು ಗೆದ್ದವನು. ಪ್ರಪಂಚದ ವಿಷಯಗಳೆಲ್ಲ ಇವು ದೋಷದಿಂದ ಕೂಡಿಕೊಂಡವಂಥೇಳಿ ಇವುಗಳನ್ನು ತ್ಯಾಗ ಮಾಡಿರ್ತಕ್ಕಂಥವನಾಗಿದ್ದಾನೆ ಅಂಥೇಳಿ ಸಂತೋಷಪಟ್ಟು ಆತ್ಮಬೋಧೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಮೃತ್ಯೋಹೋ ಶ್ರುತಿ, ಮೃತ್ಯುವಿಗೆ ದಾರಿ ಯಾವುದು ಅಂತಂದರೆ ಈ ವಿಷಯಗಳಿರ್ತಕ್ಕಂಥ ಆಸೆ ಅನ್ನುವಂಥದ್ದು. ಆ ವಿಷಯಗಳ ಆಸೆನೇ ಮೃತ್ಯುವಿಗೆ ದಾರಿ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಏತಸ್ಮಾತ್ ವಿರಮೇಂದ್ರಿಯಾರ್ಥಗಹನಾತ್ ಆಯಾಸದಾದಾಶುಚ ಶ್ರೇಯೋ ಮಾರ್ಗಮಶೇಷ ದುಃಖ ಶಮನಂ ವ್ಯಾಪಾರದಕ್ಷಕ್ಷಣಂ. ಒಂದು ಕಡೆಯಲ್ಲಿ ನೀತಿಕಾರ ಹೇಳ್ಕೊಂಡು ಬರ್ತಾನೆ, ಈ ಸಂಸಾರದ ವಿಷಯಗಳು ಏನದಾವು ಅಂತಂದರೆ ಇವು ದಟ್ಟವಾದ ಅರಣ್ಯ. ಈ ವಿಷಯ ಸಮೂಹಗಳೆಲ್ಲ ದಟ್ಟವಾದ ಅರಣ್ಯ ಇದ್ದಂಗೆ ಅದಾವು. ಯತಸ್ಮಾತ್ ವಿರಮೇಂದ್ರಿಯಾರ್ಥಗಹನಾತ್ ಆಯಾಸದಾದಾಶುಚ, ಯಾವಾಗಲೂ ಆಯಾಸ ದುಃಖವನ್ನು ಉಂಟು ಮಾಡುವಂಥ ಈ ವಿಷಯವೆಂಬ ಕಾಡಿನಿಂದ ಹೇ ಮನಸ್ಸಿನ ನಿವೃತ್ತನಾಗು. ಶ್ರೇಯೋ ಮಾರ್ಗಮಶೇಷ ದುಃಖ ಶಮನಂ ವ್ಯಾಪಾರದಕ್ಷಕ್ಷಣಂ. ನಮಗೆ ಶ್ರೇಯೋ ಮಾರ್ಗ ಅನ್ನುವಂಥದ್ದು ಯಾವುದು? ಜ್ಞಾನ ಮಾರ್ಗ. ಆ ಜ್ಞಾನ ಮಾರ್ಗದಲ್ಲಿ ನೀನು ಮುನ್ನಡೆ. ಯಾಕಂದರೆ ಅದು ಅಶೇಷ ದುಃಖ ಶಮನಂ, ನಮ್ಮ ಸಂಸಾರದಲ್ಲಿ ಬರತಕ್ಕಂಥ ಎಲ್ಲ ದುಃಖಗಳನ್ನು ಅದು ದೂರ ಮಾಡುವಂಥದ್ದಾಗ್ಯದ, ನಾಶ ಮಾಡುವಂಥದ್ದಾಗೈತಿ. ಅದಕ್ಕೆ ಶಾಂತಂ ಭಾವಮುಪೈ ಸಂದೇಶ ಕಲ್ಲೋಲೋಲಾಮತಿಂ ಭೂಯೋ ಮಾ ಭಜ ಭಂಗುರಾಂ ಭವರತಿಂ ಚೇತಪ್ರಸೀದಾದುನ. ಹೇ ಮನಸ್ಸೇ, ನೀನು ಏನು ಮಾಡಬೇಕು ಅಂತಂದರೆ ನಿನ್ನ ಚಂಚಲವಾಗಿರ್ತಕ್ಕಂಥ ಬುದ್ಧಿಯನ್ನು ಬಿಟ್ಟು ಬಿಡು. ಚಂಚಲವಾದ ಬುದ್ಧಿಯನ್ನು ಬಿಟ್ಟು ಈ ಸಂಸಾರದ ವಿಷಯಗಳಲ್ಲಿ ಆಸೆಯನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡ. ನೀನು ಶಾಂತನಾಗು. ಶಾಂತಂ ಭಾವಮುಪೈಹಿ ಸಂತ್ಯಜ ನಿಜಾಂ ಕಲ್ಲೋಲಲೋಲಾ ಮತಿಂ. ನಿನ್ನ ಚಂಚಲವಾದ ಬುದ್ಧಿಯನ್ನು ಬಿಟ್ಟು ನೀನು ಶಾಂತಿಯನ್ನು ಪಡ್ಕೊಂಡು ಮತ್ತೆ ಈ ಭವದಲ್ಲಿ ಈ ಸಂಸಾರದ ವಿಷಯಗಳಲ್ಲಿ ಭೂಯೋ ಮಾ ಭಜ ಭಂಗುರಾಂ ಭವರತಿಂ ಚೇತಪ್ರಸಿದಾದುನ. ಹೇ ಮನಸ್ಸೇ ಪ್ರಸನ್ನಾಗು. ಮತ್ತೆ ಈ ಸಂಸಾರದಲ್ಲಿ ಆಸೆ ಇಟ್ಕೊಳ್ಳಿಕ್ಕೆ ಹೋಗಬೇಡ. ಇದರಿಂದ ನಿನಗೆ 84 ಲಕ್ಷ ಜೀವರಾಶಿಗಳಲ್ಲಿ ಪುನಃ ಹುಟ್ಟಿ ಮತ್ತೆ ನೀ ದುಃಖವನ್ನೇ ಹೊಂದಬೇಕಾಗ್ತದೆ. ಅದಕ್ಕೆ ನೀನು ನಿತ್ಯ ಸುಖ ಸಿಗಬೇಕಾಗಿತ್ತು ಅಂತಂದರೆ ಈ ಜ್ಞಾನ ಮಾರ್ಗದಲ್ಲಿ ಬಾ. ಶ್ರೇಯೋ ಮಾರ್ಗದಲ್ಲಿ ಮುನ್ನಡೆದುಕೊಂಡು ಹೋದಿ ಅಂತಂದರೆ ನಿನಗೆ ನಿತ್ಯ ಸುಖ ಆದ ದುಃಖ ಬೆರೆಸದ ಸುಖ ನೀ ಪಡ್ಕೊಳ್ಬೇಕಾಗಿತ್ತು ಅಂತಂದರೆ ನೀನು ಈ ಜ್ಞಾನವನ್ನು ಅವಲಂಬಿಸು ಅಂಥೇಳಿ ಭರ್ತೃ ಒಂದು ಶ್ಲೋಕದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ವಿಷಯಗಳ ಆಸೆ ಅನ್ನುವಂಥದ್ದು ಏನಾಗೈತಿ ಅಂತಂದರೆ ಮೃತ್ಯೋಹೋ ಶ್ರುತಿ ಜಾತಿ ಕುಲ ಆಶ್ರಮೇಶು. ನೋಡ್ರಿ, ನಾವು ಜಾತಿ ಕುಲ ಆಶ್ರಮ ಇವುಗಳಲ್ಲಿ ಏನು ಮಾಡಿದ್ದೀವಿ? ಅಭಿಮತಿಂ ತ್ಯಕ್ತ್ವ ಅಂತ ಹೇಳಿದರು. ಅದರ ಅಭಿಮಾನವನ್ನು ಬಿಡು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಕೆಲವರಿಗೆ ತಮ್ಮ ಜಾತಿಯಲ್ಲಿ ಭಾಳ ಅಭಿಮಾನ. ನಾವು ಬ್ರಾಹ್ಮಣರು, ನಾವು ಕ್ಷತ್ರಿಯರು, ನಾವು ವೈಶ್ಯರು, ನಾವು ಶೂದ್ರರು ಅಂಥೇಳಿ ಇಲ್ಲಿ 4 ವರ್ಣಗಳು ಮತ್ತು 4 ಆಶ್ರಮಗಳು ಬರ್ತಾ ಇದ್ದಾವೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂಥೇಳಿ ಇಲ್ಲಿ 4 ಆಶ್ರಮಗಳಲ್ಲಿ 4 ವರ್ಣಗಳಲ್ಲಿ
ನಾವು ಅಭಿಮಾನ ಮಾಡ್ತೀವಿ, ನಾನು ಸನ್ಯಾಸಿ ಅಥವಾ ನಾನು ಗೃಹಸ್ಥ, ನಾನು ಬ್ರಹ್ಮಚಾರಿ, ಹಿಂಗೆ ಅವುಗಳಲ್ಲಿರ್ತಕ್ಕಂಥ ಅಭಿಮಾನ ಬಿಡಬೇಕಂತಾರೆ. ಯಾಕೆ ಶರೀರವೇ ನೀನಲ್ಲ ಅಂತಂದ ಬಳಿಕ ಈ ಶರೀರಕ್ಕೆ ಬಂದಿರತಕ್ಕಂಥ ಜಾತಿ ಕುಲ ಇವೇನದಾವಲ್ಲ, ಆಶ್ರಮ, ಇವು ನಿನಗೆ ಸಂಬಂಧ ಇಲ್ಲವೇ ಇಲ್ಲ. ಯಾಕಂದರೆ ಇವು ದೇಹಕ್ಕೂ ಕೂಡ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಎಲ್ಲರ ದೇಹಗಳು ಪಂಚಭೂತಗಳಿಂದಲೇ ಹುಟ್ಟ್ಯಾವು. ಮತ್ತು ನಾವು ದೇಹಕ್ಕನೇ ಬ್ರಾಹ್ಮಣ ಅಂತ ಅನ್ನೋದಾದರೆ ಮತ್ತು ಎಲ್ಲ ದೇಹಗಳು ಬ್ರಾಹ್ಮಣ ಅಂತ ಹೇಳಬೇಕಾಕ್ಕತಿ. ಯಾಕೆ ಎಲ್ಲ ದೇಹಗಳು ಪಂಚಭೂತಗಳಿಂದಲೇ ಹುಟ್ಟಿದಾವು. ಅದಕ್ಕೆ ವಿಚಾರ ಮಾಡಿ ನೋಡಿದರೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಭಗವಂತ ಹೇಳಿದಂತೆ ಅವರ ಮಾಡ್ತಕ್ಕಂಥ ಉದ್ಯೋಗ ಮತ್ತು ಅವರ ಗುಣ, ಸತ್ವರಜ ತಮ ಅಂತ 3 ಗುಣಗಳದಾವಲ್ಲ, ಆ ಗುಣಗಳನ್ನು ಅವ್ರು ಮಾಡತಕ್ಕಂಥ ಉದ್ಯೋಗವನ್ನು ನೋಡಿ ಇಲ್ಲಿ 4 ವರ್ಣಗಳನ್ನು ನಾನೇ ಸೃಷ್ಟಿ ಮಾಡಿದ್ದೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಒಂದು ಜಾತಿಯಲ್ಲಿ ಅಭಿಮಾನ ಆಗಲಿ, ಕುಲದಲ್ಲಿ ಅಭಿಮಾನ ಆಗಲಿ, ಅಥವಾ ಆಶ್ರಮದಲ್ಲಿ ಅಭಿಮಾನ ಆಗಲಿ, ಇವುಗಳನ್ನು ನೀನು ಬಿಟ್ಟು ಬಿಡು ಅಂತ ಹೇಳಿದ್ರು ಅವರು. ಅಂದರೆ ಈ ಜಾತಿ ಅಭಿಮಾನ ಎಲ್ಲ ಹೋಗಬೇಕಾಗಿತ್ತು ಅಂತಂದರೆ ನಮಗಿಲ್ಲಿ ಆತ್ಮಜ್ಞಾನ ಬೇಕು. ಆತ್ಮಜ್ಞಾನ ಆದಾಗಲೇ ಈ ಜಾತಿ ಕುಲ ಅಭಿಮಾನಗಳ ಹೊರಟು ಹೋಗ್ತವೆ ಅಂತ ತ್ಯಕ್ತ್ವ ಅಂತ ಹೇಳಿದರು. ಕ್ರಿಯಾ ಅತಿ ದೂರಾತ್ ಮುಂಚ. ಮತ್ತು ಇಲ್ಲಿ ಕಾಮ್ಯ ಕರ್ಮಗಳು ಅಂತೇನದಾವ, ಇಲ್ಲಿ ಕರ್ಮಗಳು ಅನೇಕ ಅದಾವ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ನಿಷಿದ್ಧ ಕರ್ಮ, ಆ ಬಳಿಕ ಈ ರೀತಿ 5 ಕರ್ಮಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಕಾಮ್ಯ ಕರ್ಮಗಳು ಅಂತ ಏನದಾವಲ್ಲ, ಇವುಗಳನ್ನು ಅತಿ ದೂರದಿಂದ ಬಿಟ್ಟುಬಿಡು ಅಂತ ಹೇಳಿದರು. ಅತಿ ದೂರಾತ್ ಮುಂಚೆ ಅಂತ ಹೇಳ್ತಾರೆ. ಅತಿ ದೂರದಿಂದಲೇ ಬಿಟ್ಟುಬಿಡು. ಯಾಕಂದರೆ ಈ ಕಾಮ್ಯ ಕರ್ಮಗಳನ್ನು ನಾವು ಮಾಡುವುದರಿಂದ ಆ ಫಲವನ್ನು ಪಡೆಯುವುದಕ್ಕೋಸ್ಕರವಾಗಿ ನಾವು ಜನ್ಮವನ್ನು ತಾಳಬೇಕಾಗ್ತದೆ. ಏನೋ ಒಂದು ಕಾಮನೆ ಇಟ್ಟುಕೊಂಡು ಮಾಡ್ತೇವೆ. ಸ್ವರ್ಗಲೋಕದ ಭೋಗವನ್ನು ಅಪೇಕ್ಷೆ ಮಾಡಿಯೋ ಅಥವಾ ಮರ್ತ್ಯಲೋಕದಲ್ಲಿರ್ತಕ್ಕಂಥ ಭೋಗಗಳನ್ನು ಅಪೇಕ್ಷೆ ಮಾಡಿಯೋ ನಾವು ಕರ್ಮದಲ್ಲಿ ತೊಡಗುತ್ತಾ ಇದ್ದೀವಿ. ಆ ಕರ್ಮ ಏನು ಮಾಡ್ತದೆ ಅಂತಂದರೆ ನಮಗೆ ಫಲ ಕೊಡಬೇಕಲ್ಲ. ನಾವು ಮಾಡಿದಂಥ ಕರ್ಮ ಅದು ನಮಗೆ ಫಲ ಕೊಡುವುದಕ್ಕೋಸ್ಕರವಾಗಿ ನಮಗೆ ಜನ್ಮಗಳನ್ನು ಉಂಟು ಮಾಡ್ತದೆ. ನಾವು ಅದರಿಂದ ಹುಟ್ಟಬೇಕಾಗ್ತದೆ ಆ ಕರ್ಮದ ಫಲ ಅನುಭವಿಸ್ಲಿಕ್ಕೆ. ಯಾಕೆ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ ಹೇಳ್ತಾರೆ. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಶುಭ ಅಂದ್ರೆ ಪುಣ್ಯಕರ್ಮ ಆಗಲಿ ಪಾಪಕರ್ಮ ಆಗಲಿ, ಅವುಗಳನ್ನ ನಾವು ಮಾಡೀವಿ ಅಂತಂದರೆ ಅದರ ಫಲವನ್ನು ಅನುಭವಿಸ್ಲಿಕ್ಕೆ ನಾವು ಪುನಃ ಹುಟ್ಟಿ ಬರಬೇಕಾಗ್ತದೆ. ನಾವು ಪುನಃ ಜನ್ಮವನ್ನು ಪಡಿಬೇಕಾಗ್ತದೆ. ಅದಕ್ಕೆ ಹೇಳ್ಕೊಂಡು ಬಂದ್ರವರು, ನೀನು ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡು. ಭಗವಂತ ಏನು ಹೇಳ್ತಾ ಇದ್ದಾನೆ, ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಸು ಕದಾಚನ. ನೀನು ಕರ್ಮದ ಫಲಕ್ಕೆ ಕಾರಣ ಆಗಬೇಡ, ನಿಷ್ಕಾಮವಾಗಿ ಕರ್ಮ ಮಾಡು. ಅಂದರೆ ನಿನ್ನ ಅಂತಃಕರಣ ಶುದ್ಧಿ ಅನ್ನುವಂಥದ್ದಾಗ್ತದೆ. ಅಂತಃಕರಣ ಶುದ್ಧಿಗೋಸ್ಕರವಾಗಿ ನಾವು ಕರ್ಮಗಳನ್ನು ಮಾಡಬೇಕು. ಯಾಕಂದರೆ ನಾವು ಸಕಾಮ ಕರ್ಮ ಮಾಡಿದ್ದೀವಿ ಅಂತಂದರೆ ಅದು ನಮಗೆ ಫಲ ಕೊಟ್ಟೇ ಹೋಗ್ತದೆ. ಅದಕ್ಕೆ ನಾವಿಲ್ಲಿ ಯಾವುದೇ ಒಂದು ಕಾಮನೆಗಳನ್ನು ಬಯಸದೆ, ಯಾವುದೇ ಒಂದು ಆಸೆಯನ್ನು ಇಟ್ಟುಕೊಳ್ಳದೆ ವೇದವೀತವಾಗಿರ್ತಕ್ಕಂಥ ಕರ್ಮದಲ್ಲಿ ನಾವು ತೊಡಗಿದ್ದೀವಿ ಅಂತಂದರೆ, ನಿಷ್ಕಾಮವಾಗಿ ಮಾಡಿರ್ತಕ್ಕಂಥ ಕರ್ಮ ಅದು ನಮಗೆ ಫಲ ಕೊಡುತ್ತದೆ. ಮತ್ತು ಕಾಮನೆಯಿಂದ ಮಾಡಿದ್ದೀವಿ ಅಂತಂದರೆ ನಾವು ಹುಟ್ಟಬೇಕಾಗ್ತದೆ. ಅದಕ್ಕೆ ಕಾಮಾನ್ಯ ಕಾಮಯತೆ ಮನ್ಯಮಾನ ಸಕಾಮಭಿರ್ಜಾಯತೆ ತತ್ರ ತತ್ರ ಪರ್ಯಾಪ್ತ ಕಾಮಶ್ಯ ಕೃತಾತ್ಮನಸ್ತು ಇಹೈವ ಸರ್ವೇ ಪ್ರವಿಲಿಯಂತೆ ಕಾಮಾಹ. ನೋಡಿ, ಉಪನಿಷತ್ತು ಕೂಡ ಹೇಳ್ತದೆ, ಯಾರು ಮನಸ್ಸಿನಲ್ಲಿ ನೂರಾರು ಆಸೆಗಳನ್ನು ಇಟ್ಟುಕೊಂಡು ಈ ದೇಹವನ್ನು ಬಿಡ್ತಾ ಇದ್ದಾರೋ ಅವರು ಆ ಕಾಮನೆಗಳಿಗೆ ಅನುಸಾರವಾಗಿ, ಅವರು ಮಾಡಿರ್ತಕ್ಕಂಥ ಕರ್ಮಕ್ಕನುಸಾರವಾಗಿ ಅಲ್ಲಲ್ಲೇ ಜನ್ಮವನ್ನು ಪಡೀತಾ ಇದ್ದಾರೆ. ಇನ್ನು ಯಾರು ಪೂರ್ಣ ಕಾಮರಾಗಿದ್ದಾರೋ,
ಯಾರಿಗೆ ಸಂಸಾರದ ಯಾವ ವಿಷಯಗಳಲ್ಲಿಯೂ ಆಸೆ ಎನ್ನುವಂಥದ್ದಿಲ್ಲದೆ, ಯಾಕಂದರೆ ಆಸೆ ಇತ್ತಂದು ನಾವು ಕರ್ಮ ಮಾಡ್ತೀವಿ. ಆಸೆನೇ ಇರ್ಲಿಕ್ಕಂದ್ರೆ ನಮ್ಮಿಂದ ಕರ್ಮ ಎಲ್ಲಿ ನಡೀತದೆ? ನಾವು ಕರ್ಮ ಮಾಡಲಿಕ್ಕೆ ಹೋಗೋದಿಲ್ಲ. ಆವಾಗ ಅವನು ಅಂದರೆ ಆಶಾರಹಿತನಾಗಿರ್ತಕ್ಕಂಥ ತತ್ವಜ್ಞಾನಿ. ಪರ್ಯಾಪ್ತ ಕಾಮಸ್ಯ ಅಂದ್ರೇನು? ಪೂರ್ಣ ಕಾಮನಾದವನು. ಅಂದರೆ ಯಾವನಲ್ಲಿ ಪ್ರಪಂಚದ ಅಥವಾ ಸ್ವರ್ಗಲೋಕದ ಯಾವುದೇ ಕಾಮನೆ ಅನ್ನುವಂಥದ್ದಿಲ್ಲದೆ ಕೇವಲ ಪರಿಪೂರ್ಣವಾಗಿರತಕ್ಕಂಥ ಬ್ರಹ್ಮದಲ್ಲಿಯೇ ಯಾವನ ಮನಸ್ಸನ್ನುವಂಥದ್ದು ಲೀನವಾಗಿದೆಯೋ ಅಂಥವನೇನು ಮಾಡ್ತಾನೆ? ಕೃತಾತ್ಮನಸ್ತು. ಅವ ಇಲ್ಲೇ ಕೃತಕೃತ್ಯನಾಗಿಬಿಟ್ಟಿದ್ದಾನೆ. ಅವನು ಮಾಡಬೇಕಾದ ಯಾವ ಕರ್ತವ್ಯಗಳೂ ಇಲ್ಲ. ಯಾಕಂದರೆ ಜ್ಞಾನವೆಂಬ ಅಮೃತವನ್ನು ಅವನು ಕುಡಿದು ಬಿಟ್ಟಿದ್ದಾನೆ. ಅವನಿಗೆ ಮಾಡೋದೇನು ಉಳ್ಕೊಂಡಿಲ್ಲ. ಯಾವುದನ್ನು ಪಡೀಬೇಕಾಗಿತ್ತೋ ಪಡೆದು ಬಿಟ್ಟಾನ. ಅವನಿಗೆ ಬ್ರಹ್ಮವಸ್ತು ಪ್ರಾಪ್ತ ಆಗಿಬಿಟ್ಟದ. ಅಂಥವನು ಏನಾಗ್ತಾನೆ? ಇಲ್ಲಿಯೇ ಮುಕ್ತನಾಗಿ ಬಿಡ್ತಾ ಇದ್ದಾನೆ. ಇಹೈವ ಸರ್ವೇ ಪ್ರವಿಲಿಯಂತೆ ಕಾಮಾಹ. ಆ ಆತ್ಮನಲ್ಲಿ ಎಲ್ಲ ಕಾಮನೆಗಳು ಲಯವನ್ನು ಪಡಿತಾ ಇದ್ದಾವೆ ಎನ್ನುವಂಥ ಮಾತನ್ನು ಶ್ರುತಿ ಹೇಳ್ತದೆ. ಆದ್ದರಿಂದ ನಾವು ಆ ಆಸೆ ಎನ್ನುವಂಥದ್ದನ್ನು ಬಿಟ್ಟು ಬಿಡಬೇಕು, ಕಾಮ್ಯ ಕರ್ಮಗಳನ್ನು ನಾವು ತ್ಯಾಗ ಮಾಡಬೇಕು ಅಂತ ಹೇಳಿ ಆತ್ಮನಿ ಪ್ರಜ್ಞಾಂ ಕುರುಷ್ವ. ದೇಹಾದವು ಆತ್ಮದಿಶಣಾಂ ತ್ಯಜ. ಈ ದೇಹಾದಿಗಳಲ್ಲಿ ಏನು ಆತ್ಮಬುದ್ಧಿ ಮಾಡಿಕೊಂಡೇವಲ್ಲ ನೋಡಿ, ದೇಹವೇ ನಾನು ಅಂತೀವಿ. ದೇಹವೇ ಆತ್ಮ. ಯಾಕಂದ್ರೆ ನಾನು ಹುಟ್ಟೀನಿ, ನಾನು ಸಾಯ್ತೀನಿ ಅಂತ ಹೇಳ್ತೀವಿ. ಅಥವಾ ಸ್ಥೂಲೋಹಂ, ನಾನು ಸ್ಥೂಲನಾಗಿದ್ದೇನೆ. ಕೃಶೋಹಂ, ನಾನು ಭಾಳ ಸೊರಗಿದ್ದೇನೆ ಅನ್ನೋದರಿಂದ ಈ ದೇಹದಲ್ಲಿ ನಮಗೆ ಆತ್ಮಬುದ್ಧಿ ಇದೆ ಅಂತ ಅರ್ಥ. ದೇಹವೇ ನಾನು ಅಂತ ನಾವು ಭಾವಿಸಿಕೊಂಡಿದ್ದೀವಿ. ಆದರೆ ಇಲ್ಲಿ ನಮಗೆ ಶಾಸ್ತ್ರಗಳು ಗುರುಗಳು ಏನು ಉಪದೇಶ ಮಾಡ್ತಾ ಇದ್ದಾವೆ ನೋಡಪ್ಪ, ಇದು ದೇಹ ಅನ್ನುವಂಥದ್ದು ಇದು ಕ್ಷೇತ್ರ ಅಂತ ಹೇಳಿಸ್ಕೊಳ್ತದೆ. ಈ ಶರೀರವನ್ನು ಅರಿತಕ್ಕಂಥ ಕ್ಷೇತ್ರಜ್ಞ ನೀನು ಇದಕ್ಕೆ ಬೇರೆಯೇ ಇದೆ. ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಯಜಮಾನ ಮನಿನೇ ತಾನು ಹೆಂಗೆ ಆಗುವುದಿಲ್ಲವೋ ಹಂಗೆ ದೇಹದಲ್ಲಿರ್ತಕ್ಕಂಥ ಆತ್ಮ ಈ ದೇಹಕ್ಕೆ ಭಿನ್ನದಾನ, ದೇಹವನ್ನು ಸಾಕ್ಷಿಯಾಗಿ ಅರಿತಾ ಇದ್ದಾನ. ಅದಕ್ಕೆ ಈ ಯಾವ ದೇಹದಲ್ಲಿರ್ತಕ್ಕಂಥ ಆತ್ಮಬುದ್ಧಿಯನ್ನು ನೀನು ಬಿಡು ಅಂತ ಹೇಳಿದರು. ಆತ್ಮನಿ ಪ್ರಜ್ಞಾಂ ಕುರುಷ್ವ. ಮತ್ತು ನೀನು ಆತ್ಮನಲ್ಲೇ ಸಮಾಹಿತನಾಗು. ಅಂದರೆ ನಮ್ಮ ಬುದ್ಧಿವೃತ್ತಿ ಎನ್ನುವಂಥದ್ದು ಇದು ಆತ್ಮನಲ್ಲಿಯೇ ನೆಲೆಗೊಳ್ಳಬೇಕು. ಆತ್ಮನಲ್ಲೇ ನಾವು ನೆಲೆಸಬೇಕಂತಾರೆ. ನಾವೆಲ್ಲರೂ ಆತ್ಮಸ್ವರೂಪರೇ ಇದ್ದೀವಿ. ಆದರೆ ನಮ್ಮ ಮನಸ್ಸು, ನಮ್ಮ ಮನಸ್ಸನ್ನುವಂಥದ್ದು ದೇಹದಲ್ಲಿ ಇದು ಆತ್ಮಬುದ್ಧಿಯನ್ನು ಮಾಡಿಬಿಟ್ಟದು. ಅದಕ್ಕೆ ಈ ದೇಹದ ಮೇಲಿರ್ತಕ್ಕಂಥ ಆತ್ಮಬುದ್ಧಿಯನ್ನು ತೊರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆತ್ಮಬುದ್ಧಿ ಎನ್ನುವಂಥದ್ದನ್ನು ತೊರೆದು ಆದಿ ಶಬ್ದದಿಂದ ಇಂದ್ರಿಯಗಳು, ಮನೋಬುದ್ಧಿಯಾದಿಗಳು ಅವುಗಳನ್ನು ಕೂಡ ಗ್ರಹಿಸಬೇಕು. ದೇಹಾದಿ ಅಂತ ಹೇಳಿದ್ದಾರೆ ಅವರು. ಅಂದರೆ ಈ ದೇಹಾದಿಗಳಲ್ಲಿ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಅಂತ ಏನದಾವಲ್ಲ ಅವುಗಳಲ್ಲಿರ್ತಕ್ಕಂಥ ಆತ್ಮಬುದ್ಧಿಯನ್ನು ತೊರೆದು ಆತ್ಮನಿ ಪ್ರಜ್ಞಾಂ ಕುರುಷ್ವ. ಅಂದರೆ ನಿನ್ನ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿಯೇ ನಿನ್ನ ಪ್ರಜ್ಞೆಯನ್ನು ಇಡು. ಅಂದರೆ ಅಲ್ಲಿಯೇ ಸಮಾಹಿತನಾಗು. ಯಾಕಂದರೆ ವಸ್ತುತಃ ತ್ವಂ ದ್ರಷ್ಟ ಅಸಿ. ನಿಜವಾಗಿ ನೀವು ವಿಚಾರ ಮಾಡಿ ನೋಡಿದರೆ ಇವೆಲ್ಲಕ್ಕೂ ಸಾಕ್ಷಿ ಇದೆ ಅಂತ. ಯಾಕಂದರೆ ನಾವು ಮನಸ್ಸನ್ನು ನೋಡ್ತೀವಿ, ಬುದ್ಧಿಯನ್ನು ನೋಡ್ತೀವಿ, ಇಂದ್ರಿಯಗಳನ್ನು ನೋಡ್ತೀವಿ, ನಮ್ಮ ದೇಹವನ್ನು ನೋಡ್ತೀವಿ. ಇವೆಲ್ಲವನ್ನು ನಾವು ಸಾಕ್ಷಿಯಾಗಿ ನೋಡ್ತಾ ಇದ್ದೀವಿ. ದೇಹಾದಿಗಳೆಲ್ಲವೂ ಇವು ದೃಶ್ಯವಾಗಿ, ಜಡವಾಗಿ, ಅನಾತ್ಮವಾಗಿ ಇವು ಆತ್ಮನಿಂದ ಅರಿಸಿಕೊಳ್ತಾ ಇದ್ದಾವೆ. ಅರಿಸಿಕೊಳ್ಳುವುದರಿಂದ ಇವು ನಾವು ಆಗುವುದಿಲ್ಲ. ಅರಿಯುವಂಥ ತಾನು ಮಾತ್ರ ಅವುಗಳಿಗೆ ಸಾಕ್ಷಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ನೀನು ಅವುಗಳಿಗೆ ಸಾಕ್ಷಿಯಾಗಿರುವುದರಿಂದ ನೀ ಹೇಗದಿ ಅಂತಂದರೆ ಶುದ್ಧ ದ್ರಷ್ಟ ಅಸಿ. ನೀನು ಅವುಗಳಿಗೆ ಸಾಕ್ಷಿಯದಿ ಅಂತ ಹೇಳಿದರು. ಅಮಲಹ ಅಸಿ, ನೀನು ಶುದ್ಧದಿ ಅಂತ. ಆ ಪ್ರತ್ಯೇಗಾತ್ಮ ಸ್ವರೂಪ ಹೇಗದದು? ಶುದ್ಧದ. ಶುದ್ಧ ಅಂತಂದರೆ ಆ ಆತ್ಮನಲ್ಲಿ ಯಾವುದೇ ಪಾಪಗಳಿಲ್ಲ, ಪುಣ್ಯಗಳಿಲ್ಲ. ಪುಣ್ಯ ಪಾಪರಹಿತವಾಗಿರುವಂಥದ್ದು, ಅತ್ಯಂತ ಶುದ್ಧ, ಅತ್ಯಂತ ನಿರ್ಮಲವಾಗಿರತಕ್ಕಂಥದ್ದು. ಅದಕ್ಕೆ ಶುದ್ಧ ಅಸಿ, ಅಮಲಃ ಅಸಿ, ನಿರ್ದ್ವಯ ಪರಂಬ್ರಹ್ಮ ಅಸಿ. ಆ ನಿರ್ದ್ವಯವಾಗಿರತಕ್ಕಂಥದ್ದು,
ಶ್ರೇಷ್ಠವಾಗಿರುವಂಥದ್ದು ಯಾವುದು? ಬ್ರಹ್ಮ. ಅಂಥ ಬ್ರಹ್ಮವೇ ನೀನಾಗಿರುವಿ ಅಂತ. ಬ್ರಹ್ಮ ಅತ್ಯಂತ ಶುದ್ಧವಾಗಿರುವಂಥದ್ದು. ಅದು ನಿರ್ದ್ವಯ, ಅಲ್ಲಿ ದ್ವೈತ ಅನ್ನುವಂಥದ್ದಿಲ್ಲ. ಅದು ಒಂದೇ ಅಖಂಡವಾಗಿರ್ತಕ್ಕಂಥದ್ದು. ಅಂಥ ಅದ್ವಿತೀಯವಾಗಿರುವಂಥ ಪರಬ್ರಹ್ಮವೇ ನೀನದಿ. ಅದಕ್ಕೆ ನೀನು ವಿಷಯಗಳ ಮೇಲಿರ್ತಕ್ಕಂಥ ಆಸೆಯನ್ನು ಬಿಟ್ಟು, ಮತ್ತು ಯಾಕಂದ್ರೆ ಆಸೆನೇ ಇಲ್ಲಿ ಮೃತ್ಯುವಿಗೆ ಕಾರಣ ಆಗೈತಿ. ಜಾತಿ ಕುಲ ಆಶ್ರಮಗಳಲ್ಲಿ ಅಭಿಮಾನವನ್ನು ಮಾಡಲಿಕ್ಕೆ ಹೋಗಬೇಡ. ನೀನು ನಿಷ್ಕಾಮ ಕರ್ಮಗಳನ್ನು ಮಾಡು. ಸಕಾಮ ಕರ್ಮ ಮಾಡೋಕ್ಕೆ ಹೋಗಬೇಡ. ಇಲ್ಲಿ ಕರ್ಮನೇ ಬಿಡು ಅಂತ ಹೇಳ್ತಾರೆ ಅವರು. ಇಲ್ಲಿ ಸಕಾಮ ಆಗಲಿ ನಿಷ್ಕಾಮ ಆಗಲಿ ಯಾವುದೇ ಕರ್ಮ ಆಗಲಿ ಅದು ಫಲ ಕೊಡೋದು. ನಿಷ್ಕಾಮ ಕರ್ಮವೂ ಕೂಡ ಫಲ ಕೊಟ್ಟೇ ಕೊಡ್ತದೆ. ಆದ್ದರಿಂದ ಇಲ್ಲಿ ನೀನು ಕಾಮ್ಯ ಕರ್ಮಗಳನ್ನು ತ್ಯಾಗ ಮಾಡಿ ಈ ದೇಹಾದಿಗಳಲ್ಲಿ, ಯಾಕೆ ಮಿಥ್ಯಾರೂಪದ ಅವೆಲ್ಲ ದೇಹಾದಿಗಳು, ಇವುಗಳಲ್ಲಿರ್ತಕ್ಕಂಥ ಒಂದು ಆತ್ಮಬುದ್ಧಿಯನ್ನು ಬಿಟ್ಟು ಆತ್ಮನಲ್ಲೇ ನೀ ಸಮಾಹಿತನಾದಿ ಅಂತಂದರೆ ಆವಾಗ ನೀನು ಶುದ್ಧವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪವೇ ಆಗ್ತಿ ಎನ್ನುವಂಥ ವಿಚಾರವನ್ನು ಈ ಶ್ಲೋಕದಲ್ಲಿ ಆಚಾರ್ಯರು ಬಹಳ ಸುಂದರವಾಗಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ಧ್ಯಾನದ ವಿಧಿ ಅನ್ನುವಂಥದ್ದು ಹೇಗಿದೆ ಅನ್ನುವಂಥ ವಿಚಾರವನ್ನು ಮತ್ತೆ ನಾಳೆ ದಿವಸ ವಿಚಾರ ಮಾಡೋಣ ಅಂತ ಹೇಳ್ತಾ 2 ನುಡಿ ಸದ್ಗುರುಗಳನ್ನು ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.